2025 ನವೆಂಬರ್ 25 ಬ್ಲ್ಯಾಕ್ ಕಲರ್ ಇನೋವಾ ಒಂದು IAS ಅಧಿಕಾರಿ ಒಬ್ಬರನ್ನ ಕೂರಿಸಿಕೊಂಡು ಬೆಳಗಾವಿ ಜಿಲ್ಲೆಯ ರಾಮದುರ್ಗದಿಂದ ಕಲಬುರಗಿ ಎಡೆಗೆ ಮದುವೆ ಕಾರ್ಯಕ್ರಮಕ್ಕೆ ಹೊರಟಿತ್ತು. ಮದುವೆ ಕಾರ್ಯಕ್ರಮ ಎಂದರೆ ಸಹಜವಾಗಿಯೇ ಸಂತೋಷ ಸಂಭ್ರಮ ಆ ಕಾರಲ್ಲಿ ತುಂಬಿತ್ತು. ಸಂಜೆ ಸುಮಾರು 5:30 ಸೂರ್ಯ ಮುಳುಗುವ ವೇಳೆ. ಆದರೆ ಈ ಕಾರ್ ಕಲಬುರಗಿ ಸಮೀಪ ಜೇವರಗಿ ಬಳಿ ಒಮ್ಮೆಲೆ ಭೀಕರ ಅಪಘಾತ ಉಂಟಾಗಿ ಈ IAS ಅಧಿಕಾರಿ ಸೇರಿ ಕಾರಲ್ಲಿದ್ದ ಎಲ್ಲರೂ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಇಲ್ಲಿ ದುರಂತ ಅಂತ್ಯ ಕಂಡಿರುವುದು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಅಲ್ಲ, ಸಾಮಾನ್ಯ IAS ಅಧಿಕಾರಿಯೂ ಅಲ್ಲ, ಇಡೀ ಕರ್ನಾಟಕದಲ್ಲೇ ಒಬ್ಬ ಹೆಸರಾಂತ IAS ಅಧಿಕಾರಿ. ಅವರೇ ಮಹಾಂತೇಶ್ ಬೀಳಗಿ. ಇವರು ದಕ್ಷ, ನಿಷ್ಠಾವಂತ ಮತ್ತು ಅತ್ಯಂತ ಪ್ರಾಮಾಣಿಕ ಅಧಿಕಾರಿ. ಕಿತ್ತು ತಿನ್ನುವ ಬಡತನದಲ್ಲೇ ಹುಟ್ಟಿ ಬೆಳೆದು IAS ಆಗಿದ್ದವರು. ಇಡೀ ಕರ್ನಾಟಕದ ಸ್ಪರ್ಧಾತ್ಮಕ ಯುವಕರಿಗೆ ಸ್ಫೂರ್ತಿಯ ಮೂರ್ತಿಯಾಗಿದ್ದರು. ಅಸಂಖ್ಯಾತ ಅಧಿಕಾರಿಗಳಿಗೆ ಸಹ ರೋಲ್ ಮಾಡೆಲ್ ಆಗಿದ್ದವರು. ಈ ಇನೋವಾ ಕಾರ್ ಒಂದು ಫೇಮಸ್ ಬ್ರ್ಯಾಂಡ್. ನೋಡಕ್ಕೆ ಲುಕ್ ಇದೆ, ದೊಡ್ಡದಿದೆ ಅಂತ ಅಲ್ಲ, ಸೇಫ್ಟಿ ಪರ್ಪೋಸ್ ಅಂತ ಬಂದ್ರೆ ಇಂಡಿಯಾದಲ್ಲೇ ಫುಲ್ ಫೇಮಸ್ ಈ ಕಾರ್. ಅದಕ್ಕಾಗಿಯೇ ನಮ್ಮ ರಾಜಕಾರಣಿಗಳು BMW, ರೇಂಜ್ ರೋವರ್, ಡಿಫೆಂಡರ್ ಅಂತಹ ಕೋಟಿ ಕೋಟಿ ಬೆಲೆ ಬಾಳುವ ಕಾರ್ ಇಡುವ ತಾಕತ್ ಇದ್ದರೂ ಸಹ ಹೆಚ್ಚಾನು ಹೆಚ್ಚು ಈ ಇನೋವಾ ಕಾರನ್ನೇ ಬಳಕೆ ಮಾಡ್ತಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ IAS, IPS ಅಂತಹ ದೊಡ್ಡ ದೊಡ್ಡ ಅಧಿಕಾರಿಗಳು, ಶ್ರೀಮಂತ ವ್ಯಕ್ತಿಗಳು ಸಹ ತಮ್ಮ ಸೇಫ್ಟಿಗಾಗಿ ಹೆಚ್ಚು ಈ ಕಾರನ್ನೇ ಬಳಕೆ ಮಾಡೋದು. ಹಾಗಾದ್ರೆ ಇದೇ ಇನೋವಾ ಕಾರಲ್ಲಿ ಹೊರಟಿದ್ದ IAS ಮಹಾಂತೇಶ್ ಅವರು ಯಾಕೆ ದುರಂತ ಅಂತ್ಯ ಕಂಡರು? ಅವರ ಕಾರ್ ಎಲ್ಲಿ, ಯಾವಾಗ, ಹೇಗೆ, ಯಾಕೆ ಆಕ್ಸಿಡೆಂಟ್ ಆಯ್ತು? ಎಲ್ಲ ಫುಲ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮುನ್ನ ಈ ವ್ಯಕ್ತಿ ಯಾರು, ಎಲ್ಲಿಯವರು, ಕಿತ್ತು ತಿನ್ನುವ ಬಡತನ ಮೆಟ್ಟಿ ನಿಂತು ಹೇಗೆ IAS ಅಧಿಕಾರಿ ಆದರು, ಇವರು ಅನುಭವಿಸಿದ ಕಷ್ಟಗಳೇನು, ಅವಮಾನ ಅವಹೇಳನ ಹೇಗೆ ಸಹಿಸಿಕೊಂಡರು ಎನ್ನುವುದನ್ನು ಮೊದಲು ತಿಳಿದುಕೊಳ್ಳೋಣ. ಇವರ ಬದುಕು ನಿಮ್ಮ ಜೀವನಕ್ಕೂ ಸಹ ಸ್ಫೂರ್ತಿಯಾಗಬಹುದು. 1974 ಮಾರ್ಚ್ 27 ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಈ ಮಹಾಂತೇಶ್ ಬೀಳಗಿಯವರು ಜನನ. ತಂದೆ ಒಂದು ಸಣ್ಣ ಚಹಾ ಪುಡಿ ಅಂಗಡಿ ಇಟ್ಕೊಂಡಿದ್ರು ಅಂತೆ. ತಾಯಿ ಗೃಹಿಣಿ. ಈ ದಂಪತಿಗಳಿಗೆ 4 ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ರು. ಇವರು ಕೇವಲ 5 ರಿಂದ 6 ವರ್ಷದವರಿದ್ದಾಗಲೇ ತಂದೆ ಮರಣ ಹೊಂದಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದ ತಂದೆಯನ್ನೇ ಕಳೆದುಕೊಂಡ ಈ ಕುಟುಂಬ ಒಮ್ಮೆಲೆ ಸಂಕಷ್ಟಕ್ಕೆ ಸಿಲುಕಿತು. ಮನೆ ಮತ್ತು ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಈ ಬಡ ತಾಯಿಯ ಹೆಗಲಿಗೆ ಬಿದ್ದಿತು. ಆರಂಭದಲ್ಲಿ ಗಂಡನ ಕೆಲಸವೇ ಮುಂದುವರಿಸಿದರು. ನಂತರ ನೂಲು ಸುತ್ತುವುದು, ಬೇರೆಯವರ ಮನೆಗೆಲಸ ಮಾಡುವುದು, ಕೊನೆಗೆ ರೊಟ್ಟಿ ಮಾರಿ ಸಹ ಮಕ್ಕಳನ್ನ ಸಾಕುತ್ತಿದ್ರು. ಆದರೆ ಆ ಬಡ ತಾಯಿ ಏನು ಮಾಡಿದ್ರು ಕಿತ್ತು ತಿನ್ನುವ ಬಡತನ ಮಾತ್ರ ಬಿಡಲಿಲ್ಲ. 3 ಹೊತ್ತು ಊಟಕ್ಕೂ ಪರದಾಟ, ಒಮ್ಮೊಮ್ಮೆ ಹಸಿದ ಹೊಟ್ಟೆ, ರಾತ್ರಿ ನಿದ್ದೆ ಇಲ್ಲದೆ ಸಂಕಟ. ಹೀಗೆ ಕಾಲಿಗೆ ಚಪ್ಪಲಿ ಇಲ್ಲದೆ, ಮೈಗೆ ಸರಿಯಾದ ಬಟ್ಟೆ ಇಲ್ಲದೆ ಬೆಳೆದು ಬಂದವರು ಈ ನಿಷ್ಠಾವಂತ IAS ಅಧಿಕಾರಿ ಮಹಾಂತೇಶ್ ಬೀಳಗಿಯವರು. ಇವರು ತಮ್ಮ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ರಾಮದುರ್ಗದ ಸರ್ಕಾರಿ ಶಾಲೆಯಲ್ಲೇ ಮುಗಿಸಿದ್ದಾರೆ. ಆಗ ಇವರು ತುಂಬಾ ದಡ್ಡರಂತೆ. 1 ರಿಂದ 9ನೇ ತರಗತಿಯವರೆಗೆ ಶಿಕ್ಷಕರೇ ಪಾಸ್ ಮಾಡಿ ಕಳಿಸ್ತಿದ್ರಂತೆ. ಮ್ಯಾಟ್ರಿಕ್ನೊಳಗ ನನಗೆ ಆಕ್ಚುಲಿ 1ನೇ ತಲಿಂತ್ರ 9ನೇ ತನ ನಾನು ಒಟ್ಟ ಪಾಸ್ ಆಗಿದ್ದಿಲ್ಲ, ನನ್ನನ್ನು ಬರೀ ಪಾಸ್ ಮಾಡ್ತಿದ್ರು. ಹೀಗೆ ಒಂದು ದಿನ ಇವರ ಸ್ನೇಹಿತರು ಇವನು ದಡ್ಡ, ಹಾಗೆ ಹೀಗೆ ಅಂತ ಅವಮಾನ ಮಾಡ್ತಾರೆ. ಆಗ ಆ ಅವಮಾನವನ್ನೇ ಮನಸ್ಸಿಗೆ ಹಚ್ಚಿಕೊಂಡರು. ನಂತರ ನಾನು ಚೆನ್ನಾಗಿ ಓದಿ ತೋರಿಸಬೇಕು ಅಂತ ತಮಗೆ ತಾವೇ ಚಾಲೆಂಜ್ ತಗೋತಾರೆ. ಇದುವರೆಗೂ ಫೇಲ್ ಆಗುತ್ತಿದ್ದ ಅವರು ಒಮ್ಮೆಲೆ SSLCಯಲ್ಲಿ ಅವರ ಫ್ರೆಂಡ್ಸ್ಗಿಂತಲೂ ಹೆಚ್ಚಿನ ಮಾರ್ಕ್ಸ್ ಪಡೆದು ಫಸ್ಟ್ ರ್ಯಾಂಕ್ ಬರುತ್ತಾರೆ. ಅಂದ್ರೆ ಯಾರ್ಯಾರು ನಕ್ಕಿದ್ರಲ್ಲ ಅವ್ರು ಎಲ್ಲಾರ್ಕಿನ ಎಲ್ಲಾ ವಿಷಯದೊಳಗೂ 1, 2, 3 ಮಾರ್ಕ್ಸ್ ಜಾಸ್ತಿ ತಗೊಂಡೆ. SSLCಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದ ಕಾರಣ PUCಯಲ್ಲಿ ಸೈನ್ಸ್ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತಾರೆ. ಆದ್ರೆ ಸೈನ್ಸ್ಗೆ ಫೀಸ್ ಜಾಸ್ತಿ ಇತ್ತು. ಇವರದು ನೋಡಿದ್ರೆ ಬಡತನ, ಹೀಗಾಗಿ ಆರ್ಟ್ಸ್ ಆಯ್ಕೆ ಮಾಡ್ಕೋತಾರೆ. ನಾನು ಸೈನ್ಸ್ ಹಚ್ಚಿದ್ದೀನಿ, ಫಸ್ಟ್ ಕ್ಲಾಸ್ ಆದ್ಮೇಲೆ ಸೈನ್ಸ್ ಹಚ್ಚಿಬಿಡುದು. ನಾನು ಹಚ್ಚಿದ್ನಿ, ಫೀ ತುಂಬಾಕ್ ಆಗ್ಲಿಲ್ಲ, ಬರೀ 260 ರೂಪಾಯಿ ಇತ್ತು, 65 ರೂಪಾಯಿ. ಆದ್ರೆ ಆರ್ಟ್ಸ್ ಖರ್ಚು 30 ರೂಪಾಯಿ ಐತಲ್ಲಿ ಅಂತ
ಸೊ 30 ರೂಪಾಯಿ ಫೀ ಕೊಟ್ಟು ಅಲ್ಲಿ ಸಾಲಿಗೆ ಹಚ್ಚಾರ ನಂದ. ಇಲ್ಲಿಯೇ ಇದೇ PUC ಓದುತ್ತಿರುವಾಗಲೇ ಇವರ ತಲೆಯಲ್ಲಿ ಹತ್ತಿದ್ದು ರೆಡ್ ಲೈಟ್, ಅಂದರೆ IAS ಅಧಿಕಾರಿಯ ರೆಡ್ ಲೈಟ್ ಕಾರ್ನ ಕನಸು. ಇವರು ಫಸ್ಟ್ PU ಓದುತ್ತಿರುವಾಗ ಸೋಷಿಯಾಲಜಿ ಲೆಕ್ಚರರ್ ಒಬ್ಬರು ಸೋಷಿಯಾಲಜಿ ಓದಿದವರು IAS ಎಕ್ಸಾಮ್ ಬರೀಬಹುದು ಎಂದರಂತೆ. ಆ ನಂತರವೇ ಮಹಾಂತೇಶ್ ಬೀಳಗಿಯವರು ಈ IAS ಎಂದರೇನು ಎಂದು ಅದರ ಬಗ್ಗೆ ತಿಳಿದುಕೊಂಡು, ಓಹೋ ಇಂತಹ ಅಧಿಕಾರಿಯೂ ಇರುತ್ತಾರಾ, ನಾನು ಆದರೆ ಇದೇ ಆಗ್ಬೇಕು ಅಂತ ನಿರ್ಧಾರ ಮಾಡುತ್ತಾರೆ. ಅಂದೇ ಇವರು IAS ಆಗುವ ನಿರ್ಧಾರ ಮಾಡಿ ಪಣ ತೊಟ್ಟಿದ್ದರು. ಪಣ ತೊಟ್ಟಿದ್ದೆ. ನನಗ PUC ಫಸ್ಟ್ ಇಯರ್ಕ್ಕೆ ಪಣ ತೊಟ್ಟಿದ್ದೆ. ಏನಂತ, ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು. IAS ಅನ್ನೋ ಶಬ್ದ ಅವತ್ತು ನನ್ನ ಕಿವಿಗೆ ಬಿತ್ತು. ಹೀಗೆ ಅವರು IAS ಕನಸಿನ ಆರಂಭದೊಂದಿಗೆ PUC ಮುಗಿಸುತ್ತಾರೆ. ಬಳಿಕ ರಾಮದುರ್ಗದ ES ಬೆಂಬಳಗಿ ಕಾಲೇಜಲ್ಲಿ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡುತ್ತಾರೆ. ಅದು ಗೋಲ್ಡ್ ಮೆಡಲ್ ಪಡೆಯುವ ರ್ಯಾಂಕ್ದೊಂದಿಗೆ. ನಂತರ ತಮ್ಮ ಪೋಸ್ಟ್ ಗ್ರಾಜ್ಯುಯೇಷನ್ಗಾಗಿ ಧಾರವಾಡಕ್ಕೆ ಬರುತ್ತಾರೆ. ಇಂಗ್ಲಿಷ್ ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಂಡು ಪೋಸ್ಟ್ ಗ್ರಾಜ್ಯುಯೇಷನ್ ನಲ್ಲಿಯೂ ಸಹ ಗೋಲ್ಡ್ ಮೆಡಲ್ ಪಡೆಯುತ್ತಾರೆ. ಆದರೆ ಇವರು ಪಡೆದ ಇದೇ ಗೋಲ್ಡ್ ಮೆಡಲ್ ಸ್ವೀಕರಿಸುವಾಗ ಬೇರೆಯವರ ಕೋಟು ಬೂಟು ಹಾಕೊಂಡು ಹೋಗಿದ್ದರಂತೆ. ನನಗೆ ಹಾಕೊಳಕ್ ಚಪ್ಪಲ್ ಇಲ್ಲದೆ ಯೂನಿವರ್ಸಿಟಿ ಒಳಗೆ PG ಮಾಡೀನಿ. ಗೋಲ್ಡ್ ಮೆಡಲ್ ತಗೊಳತ್ನಾಗ ಮತ್ತೊಬ್ಬರು ಬೂಟ್ ಹಾಕೊಂಡು ಗೋಲ್ಡ್ ಮೆಡಲ್ ತಗೊಂಡೇನಿ, ಮತ್ತೊಬ್ಬರು ಕೋಟ್ ಹಾಕೊಂಡು. ಹೀಗೆ ಇವರು ತಮ್ಮ ಶಿಕ್ಷಣವನ್ನು ಕಡು ಬಡತನದಲ್ಲಿಯೇ ಮುಗಿಸಿದವರು. ತಾವು ಓದುತ್ತಿದ್ದಾಗಲೂ ಒಂದು ಹೊತ್ತಿನ ಊಟಕ್ಕೂ ಸಹ ಪರದಾಡಿದವರು. ನಾ ಟ್ಯೂಷನ್ ಹೇಳಿದ್ರೆ PG ಒಳಗೆ ಒಬ್ಬ ಡಾಕ್ಟರ್ ಮಗಗೆ ಟ್ಯೂಷನ್ ಹೇಳ್ತಿದ್ದೆ. ನನಗೆ ಫೀ ಏನು ಗೊತ್ತನ, ಮುಂಜಾನೆ ನಾಷ್ಟ. ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಯ್ತು, ಪೋಸ್ಟ್ ಗ್ರಾಜ್ಯುಯೇಷನ್ ಸಹ ಕಂಪ್ಲೀಟ್ ಆಯ್ತು. ಇನ್ನೇನು ಹಗಲು ರಾತ್ರಿ ಕೂತ್ಕೊಂಡು ಸ್ಟಡಿ ಮಾಡಿ IAS ಆಗಿಯೇ ಬಿಡಬೇಕು ಅಂತ ಅಂದುಕೊಂಡ್ರು. ಆದರೆ ವಿಧಿ ಆಟ. ಆಗ ಕುಟುಂಬದ ಮತ್ತಷ್ಟು ಜವಾಬ್ದಾರಿಗಳು ಇವರ ಹೆಗಲ ಮೇಲೆ ಎರಗಿ ಬಂದವು. ಆದ ಕಾರಣ ಓದಿನ ಕಡೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗದೆ ಒಮ್ಮೆಲೆ ಡಿಪ್ರೆಷನ್ಗೆ ಹೋಗಿಬಿಟ್ರು. ಇನ್ನೇನು ಮನೋವೈದ್ಯರ ಬಳಿ ಚಿಕಿತ್ಸೆ ತಗೋಬೇಕು ಎನ್ನುವಷ್ಟರಲ್ಲಿಯೇ ತಾವೇ ಸ್ವತಃ ಚೇತರಿಸಿಕೊಂಡರು. ಆ ಟೈಮ್ನೊಳಗೆ ನನಗೆ ಬಹಳ ಕಷ್ಟ ಬಂದು ಕಾನ್ಸಂಟ್ರೇಟ್ ಮಾಡಿ ಓದಕ್ಕಾಗ್ಲಿಲ್ಲ. ಡಿಪ್ರೆಷನ್ಗೆ ಹೋಗಿದ್ದೆ, ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋಗಿದ್ದೆ. ಇನ್ನೇನು ಸೈಕಿಯಾಟ್ರಿಸ್ಟ್ ಕಡೆಗೆ ಟ್ರೀಟ್ಮೆಂಟ್ ತಗೊಳ್ಬೇಕು, ಅಷ್ಟು ಡಿಪ್ರೆಷನ್ಗೆ ಹೋದವ ಮತ್ತು ಮೇನ್ ಸ್ಟ್ರೀಮಿಗೆ ಬಂದು ಅಭ್ಯಾಸ ಮಾಡಿ ನಿಧಾನವಾಗಿ ಡಿಪ್ರೆಷನ್ ನಿಂದ ಹೊರಬಂದವರೇ KS ಪಾಸ್ ಮಾಡಿದರು. ಇಡೀ ರಾಜ್ಯಕ್ಕೆ 4ನೇ ರ್ಯಾಂಕ್ ಬಂದರು. KS ಎಕ್ಸಾಮ್ ಕ್ಲಿಯರ್ ಮಾಡಿ AC ಆದರು, ಅಂದರೆ ಅಸಿಸ್ಟೆಂಟ್ ಕಮಿಷನರ್. ಬಳಿಕ ಒಂದೊಂದೇ ಹುದ್ದೆಯನ್ನು ಅಲಂಕರಿಸುತ್ತಾ ಹೋದರು. ಕೆಲವು ವರ್ಷ KS ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಮಹಾಂತೇಶ್ ಬೀಳಗಿಯವರು ಕೊನೆಗೂ IAS ಅಧಿಕಾರಿಯಾಗಿ ಪ್ರಮೋಟ್ ಆದರು. ಈಗ ಅವರ IAS ಆಗುವ ಕನಸು ನನಸಾಯಿತು. IAS ಆದ ಬಳಿಕ ಇವರು ಬೀದರ್ ಜಿಲ್ಲಾ ಪಂಚಾಯತ್ನ CEO ಆಗಿ, ದಾವಣಗೆರೆಯ ಜಿಲ್ಲಾಧಿಕಾರಿಯಾಗಿ, ಬೆಸ್ಕಾಂನ MD ಆಗಿ ಸೇವೆ ಸಲ್ಲಿಸಿದ್ರು. ಸೇವೆಯಲ್ಲಿ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ದ ಇವರು ಜನರ ಪ್ರೀತಿಗೆ ಪಾತ್ರರಾಗಿದ್ದರು. IAS, KS ಮತ್ತು ಸರ್ಕಾರಿ ನೌಕರಿ ಓದುತ್ತಿರುವವರಿಗೆ ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಂದ ಯುವ ಜನತೆಯ ರೋಲ್ ಮಾಡೆಲ್ ಆಗಿ ಮಿಂಚಿದ್ದರು. ಈಗ ಕರ್ನಾಟಕ ರಾಜ್ಯ ಖನಿಜ ನಿಗಮದ MD ಆಗಿ ಸೇವೆ ಸಲ್ಲಿಸುತ್ತಿದ್ದಾಗಲೇ ಈ ಭೀಕರ ಅಪಘಾತದಲ್ಲಿ ಪ್ರಾಣ ತೊರೆದು ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ಹಾಗಾದ್ರೆ ಈ ಆಕ್ಸಿಡೆಂಟ್ ಆಗಲು ಮುಖ್ಯ ಕಾರಣ ಏನು? ಆಕ್ಸಿಡೆಂಟ್ ಹೇಗಾಯ್ತು ಮತ್ತೆ ಎಲ್ಲಾಯ್ತು? ನಾನು ಮೊದಲಿಗೆ ಹೇಳಿದಂತೆ 2025 ನವೆಂಬರ್ 25 ರಾಮದುರ್ಗದಿಂದ ಕಲಬುರಗಿ ಎಡೆಗೆ ಮದುವೆ ಕಾರ್ಯಕ್ರಮಕ್ಕೆ ಹೊರಟಿದ್ದರು. ಈ ಇನೋವಾ ಕಾರಲ್ಲಿ ಒಟ್ಟು 5 ಜನ ಇದ್ದರು. IAS ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರು, ಇವರ ಸಹೋದರರಾದ ಶಂಕರ್ ಬೀಳಗಿ, ಈರಣ್ಣ ಬೀಳಗಿ, ಸ್ನೇಹಿತರಾದ ಈರಣ್ಣ ಸಿರಸಂಗಿ ಮತ್ತೆ ಕಾರ್ ಡ್ರೈವರ್ ಒಬ್ಬ. ಸಂಜೆ ಸುಮಾರು 5:30 ಆಗ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಬಳಿ ಗೌನಹಳ್ಳಿ ಎಂಬ ಈ ಕ್ರಾಸ್ ಅಲ್ಲಿ ಭೀಕರ ಅಪಘಾತ ನಡೆದು ಹೋಗಿದೆ. ಎಕ್ಸಾಕ್ಟ್ ಇದೇ ಸ್ಥಳ. ಎಡದಿಂದ ಬೈಕ್ ಸವಾರನೊಬ್ಬ ಮೇನ್ ರೋಡ್ಗೆ ಬರುತ್ತಿದ್ದನಂತೆ. ಅತಿ ವೇಗದಲ್ಲಿದ್ದ ಇವರ ಕಾರ್ ಬೈಕ್ ಸವಾರನನ್ನು ತಪ್ಪಿಸಲು ಹೋಗಿ ಒಮ್ಮೆಲೆ ಬಲಕ್ಕೆ ತಿರುಗಿಸಿದಾಗ ರಸ್ತೆ ಬದಿ ಇದ್ದ ಒಂದು ಸಣ್ಣ ಪೂಲ್ಗೆ ಡಿಕ್ಕಿ ಹೊಡೆದು 4ರಿಂದ 5 ಬಾರಿ ಕಾರ್ ಪಲ್ಟಿಯಾಗಿದೆ. ಇವರ ಕಾರ್ನ ವೇಗ ಎಷ್ಟಿತ್ತೆಂದರೆ ಡಿಕ್ಕಿ ಹೊಡೆದ ರಭಸಕ್ಕೆ ಪಕ್ಕದಲ್ಲಿದ್ದ ಪೂಲ್ ಸಹ ಕಿತ್ತುಕೊಂಡು ಹೋಗಿ 4ರಿಂದ 5 ಬಾರಿ ಕಾರ್
ಪಲ್ಟಿ ಹೊಡೆಯುತ್ತಾ ಸುಮಾರು 50 ಮೀಟರ್ನಷ್ಟು ದೂರ ಹೋಗಿ ಬಿದ್ದಿದೆ. ಆಗ ಸ್ಪಾಟ್ ಅಲ್ಲೇ ಅವರ ಸಹೋದರರಿಬ್ಬರು ಡೆತ್ ಆಗಿದ್ದಾರೆ. ತಕ್ಷಣವೇ ಉಳಿದವರನ್ನು ಕಲಬುರಗಿಯ ಪ್ರೈವೇಟ್ ಹಾಸ್ಪಿಟಲ್ಗೆ ಸಾಗಿಸಲಾಗುತ್ತೆ. ಆದರೆ IAS ಅಧಿಕಾರಿ ಮಹಾಂತೇಶ್ ಅವರು ಮಾರ್ಗ ಮಧ್ಯದಲ್ಲಿಯೇ ಉಸಿರು ಚೆಲ್ಲಿದ್ದಾರೆ. ನಂತರ ಹಾಸ್ಪಿಟಲ್ ಅಲ್ಲಿ ಮಾರನೆಯ ದಿನ ಇವರ ಸ್ನೇಹಿತ ಈರಣ್ಣ ಸಹ ಪ್ರಾಣ ಬಿಟ್ಟಿದ್ದಾರೆ. ಕೊನೆಗೆ ಪವಾಡ ಎಂಬಂತೆ ಡ್ರೈವರ್ ಮಾತ್ರ ಬದುಕಿ ಉಳಿದಿದ್ದಾರೆ. ಎಷ್ಟು ಕೋಟಿ ಕಾರ್ ಇದ್ರೆ ಏನು, ಎಂತ ಸೇಫ್ಟಿ ಕಾರ್ ಇದ್ರೆ ಏನು, ದೇವರು ತನ್ನ ಬಳಿ ಕರೆಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೂ ಆ ದೇವರು ಯಾಕೆ ಒಳ್ಳೆಯವರನ್ನೇ ಬೇಗ ಕರೆಸಿಕೊಳ್ತಾನೋ ಗೊತ್ತಿಲ್ಲ. ಧನ್ಯವಾದ.